ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಈಗಾಗಲೇ ಬಿಗ್ ಬಾಸ್ 13ರ ಅಗ್ನಿ ಪರೀಕ್ಷೆ ನಡೀತಾ ಇದೆ. ಹಾಗೆ 2ನೇ ರೌಂಡ್ ಕೂಡ ಶುರುವಾಗಲಿದೆ. ಅದಕ್ಕೆ ಎಂಟ್ರಿ ಕೊಟ್ಟರು ಮಂಗಳೂರಿನ ಖ್ಯಾತ ಸಿನಿಮಾ ನಿರ್ದೇಶಕ. ಇಷ್ಟಕ್ಕೂ ಬಿಗ್ ಬಾಸ್ 13ಕ್ಕೂ ಸೆಲೆಕ್ಟ್ ಆದವರು ಎಷ್ಟು ಜನ ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಖಂಡಿತವಾಗ್ಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ವೇದಿಕೆಗೆ ಬಂದರು ಮಂಗಳೂರಿನ ಖ್ಯಾತ ಸಿನಿಮಾ ನಿರ್ದೇಶಕ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ 2ನೇ ಸುತ್ತಿಗೆ ಕ್ಷಣಗಣನೆ ಶುರುವಾಗಿದೆ. ಸಾವಿರಾರು ಮಂದಿ ಆಕಾಂಕ್ಷಿಗಳಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದರು. ಇದರಲ್ಲಿ ಕೇವಲ 60 ಮಂದಿಯಷ್ಟೇ ಅಗ್ನಿ ಪರೀಕ್ಷೆ ವೇದಿಕೆ ಅರ್ಹತೆ ಗಿಟ್ಟಿಸಿಕೊಂಡಿದ್ದಾರೆ. ನಾನಾ ಊರಿನಿಂದ ಕ್ಷೇತ್ರದಿಂದ ದೊಡ್ಡಮನೆ ಆಟಕ್ಕೆ ಆಯ್ಕೆ ಆಗಬೇಕೆಂದು ವೇದಿಕೆಗೆ ಬಂದವರಲ್ಲಿ 2ನೇ ಸುತ್ತಿಗೆ 16 ಮಂದಿಯನ್ನು ಆಯ್ಕೆ ಮಾಡಲಾಗಿದೆ. ಈ 16 ಮಂದಿಗೆ ಒಂದಷ್ಟು ಟಾಸ್ಕ್ ನೀಡಿ ಅಂತಿಮವಾಗಿ 3 ಮಂದಿಯನ್ನು ಆಯ್ಕೆ ಮಾಡಿ ಜನ ಬೆಂಬಲವನ್ನು ಕೋರುವಂತೆ ಹೇಳಲಾಗುತ್ತದೆ. ಜನರು ಆಯ್ಕೆ ಮಾಡಿದವರು ಬಿಗ್ ಬಾಸ್ ಸೀಸನ್ 13ಗೆ ಹೋಗಲಿದ್ದಾರೆ. ಬೆಂಗಳೂರು, ಮೈಸೂರು ಭಾಗದ ಜನರು ಹೆಚ್ಚಾಗಿ ಅಗ್ನಿ ಪರೀಕ್ಷೆಗೆ ಬಂದಿದ್ದರು. ಕರಾವಳಿ ಭಾಗದ ಪ್ರತಿಭೆಗಳು ವೇದಿಕೆ ಹತ್ತಿ ತನ್ನ ಕಲಾ ಪ್ರದರ್ಶನವನ್ನು ತೋರಿಸಿದ್ದಾರೆ. ಇದರಲ್ಲಿ ಕೆಲವರು ಮುಂದಿನ ಸುತ್ತಿಗೆ ಅರ್ಹತೆ ಪಡೆದುಕೊಂಡಿದ್ದಾರೆ, ಕೆಲವರನ್ನು ಕೈಬಿಡಲಾಗಿದೆ. 4ನೇ ದಿನ ಅಗ್ನಿ ಪರೀಕ್ಷೆಯಲ್ಲಿ ಕರಾವಳಿ ಮೂಲದ ಕೆಲವರು ವೇದಿಕೆಗೆ ಬಂದಿದ್ದಾರೆ. ಇವರಲ್ಲಿ ಸೋಷಿಯಲ್ ಮೀಡಿಯಾ ಪ್ರಭಾವಿ ಜಯಪ್ರಕಾಶ್ ಗೌಡ ಕೂಡ ಸೇರಿದ್ದಾರೆ. ಜೆಪಿ ಅವರು ವೇದಿಕೆಗೆ ಪವರ್ಫುಲ್ ಡೈಲಾಗ್ನೊಂದಿಗೆ ಬಂದಿದ್ದರು. ಆದರೆ ಅವರನ್ನು ವಿನಯ್ ಹೊರತುಪಡಿಸಿ ಇತರ ಜೂರಿಗಳು ಆಯ್ಕೆ ಮಾಡಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ 4 ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಹೊಂದಿರುವ ಜೆಪಿ ಅವರನ್ನು ಆಯ್ಕೆ ಮಾಡಬೇಕಿತ್ತು ಎಂದು ಅನೇಕರು ಕಮೆಂಟ್ ಮಾಡಿದ್ದಾರೆ. ಇನ್ನು ಕೋಸ್ಟಲ್ ವುಡ್ ನಿರ್ದೇಶಕ ಹರ್ಷಿತ್ ಸೋಮೇಶ್ವರ್ ಅವರು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ವೇದಿಕೆಗೆ ಬಂದಿದ್ದರು. ತಮಿಳುನಾಡಿನ ಕಲೆ ಹುಲಿ ವೇಷ ಧರಿಸಿಕೊಂಡು ಹುಲಿ ಕುಣಿತವನ್ನು ತೋರಿಸಿ ಮನೋರಂಜನೆ ನೀಡಿದರು. ನಾನೊಬ್ಬ ತುಳು ಸಿನಿಮಾ ಡೈರೆಕ್ಟರ್, ಅನಾರ್ಕಲಿ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದೆ ಎಂದಿದ್ದಾರೆ. ಆದರೆ ಜೂರಿಗಳು ಅಗ್ನಿ ಪರೀಕ್ಷೆ ಎನ್ನುವ ಸಂಪೂರ್ಣ ಸಾಮಾನ್ಯರಿಗೆ ಶೋ. ವಿನಯ್ ಅವರ ಸರ್, ಇದು ಕಾಮನ್ ಪೀಪಲ್ ಇರುವುದು, ಅವರನ್ನು ನಾವು ಸೆಲೆಬ್ರಿಟಿ ಮಾಡುತ್ತಿರುವುದು ಎಂದಿದ್ದಾರೆ. ಸಂಗೀತ ಕೂಡ ನನ್ನದು ಕೂಡ ಅದೇ ಕಾರಣವೆಂದು ರಿಜೆಕ್ಟ್ ಮಾಡಿದ್ದಾರೆ. ಹರ್ಷಿತ್ ಸೋಮೇಶ್ವರ್ ಇತ್ತೀಚೆಗೆ ಡಾಲಿ ಧನಂಜಯ್ ನಿರ್ಮಾಣದ ಮದರ್ ಪ್ರಾಮಿಸ್ ಚಿತ್ರದಲ್ಲಿ ಸಹ ನಟಿಸಿದ್ದಾರೆ. ಅನಾರ್ಕಲಿ ಚಿತ್ರವು 2024ರ ಆಗಸ್ಟ್ 23ರಂದು ಕರಾವಳಿ ಜಿಲ್ಲೆಗಳಲ್ಲಿ ಬಿಡುಗಡೆಯಾಯಿತು. ಈ ಸಿನಿಮಾವನ್ನು ಹರ್ಷಿತ್ ಸೋಮೇಶ್ವರ್ ನಿರ್ದೇಶಿಸಿದ್ದರು. ಇದೊಂದು ಮನೋರಂಜನೆಯಿಂದ ಕೂಡಿದ ಕೌಟುಂಬಿಕ ಚಿತ್ರವಾಗಿತ್ತು. ಚಿತ್ರದಲ್ಲಿ ಶೋಭರಾಜ್, ನವೀನ್, ಡಿ ಪಡೀಲ್, ಅರವಿಂದ್ ಬೋಳಾರ್, ರವಿ ರಾಮಕುಂಜ, ರಂಜನ್ ಬೋಳಾರ್, ದೀಪಕ್ ರೈ ಪಣಾಜಿ, ಪುಷ್ಪರಾಜ್ ಸಹಿತ ಹಲವರು ಸಹ ನಟಿಸಿದ್ದರು. ನೋಡಿದ್ರಲ್ಲ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ವೇದಿಕೆಗೆ ಬಂದಿದ್ದು ಮಂಗಳೂರಿನ ಖ್ಯಾತ ಸಿನಿಮಾ ನಿರ್ದೇಶಕ ಅಲ್ಲದೆ 16 ಜನ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದಾರೆ. ಹಾಗೆ ಅದರಲ್ಲಿ ಬಿಗ್ ಬಾಸ್ ಸೀಸನ್ 13ರಲ್ಲಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ವ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.